ಅಪ್ಪ ಅಮ್ಮನ ಮೀಟ್ ಮಾಡಿಸ್ತೀನಿ. ಅಪ್ಪ ಅಮ್ಮ ನನ್ನ ಫ್ರೆಂಡ್ಸ್. ನಮಸ್ತೆ. ಇದೇನಮ್ಮ ಇದು? ಓದ್ಕೊಳ್ತಾನೆ ನೀನು ಬಂದಿದ್ದು? ಹೌದು ಅಂಕಲ್. ಮತ್ತಿದೆಲ್ಲ ಯಾಕಮ್ಮ? ಗಿಟಾರ್ ಕ್ಲಾಸ್ ಇಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ ಅಂಕಲ್. ಎಲ್ಲ ಪುಸ್ತಕ ತಂದಿದ್ದೀರಲ್ಲ? ಒಳ್ಳೇದು. ಈಗ ಮೊದಲು ಯಾವ ವಿಷಯನ ಅಧ್ಯಯನ ಮಾಡ್ತೀರಾ? ಮೊದಲು ಮ್ಯಾನೇಜ್ಮೆಂಟ್ ಮತ್ತೆ ಅಕೌಂಟ್ಸ್ ಮುಗಿಸ್ಬಿಟ್ಟು ಆಮೇಲೆ ಎಕನಾಮಿಕ್ಸ್ ಓದ್ತೀವಿ ಅಂಕಲ್. ಒಳ್ಳೇದು. ನಾನು ಮ್ಯಾನೇಜ್ಮೆಂಟ್ ಮತ್ತು ಅರ್ಥಶಾಸ್ತ್ರ ಸಂಬಂಧಪಟ್ಟ ಕೆಲವು ಆಕರ ಗ್ರಂಥಗಳನ್ನು ಮೊದಲೇ ತಂದಿಟ್ಬಿಟ್ಟಿದ್ದೀನಿ. ಇದನ್ನ ಮೊದಲು ಅಧ್ಯಯನ ಮಾಡಿ ಆಮೇಲೆ ನೀವು ಗುಂಪು ಚರ್ಚೆ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ನೋಡಿ, ಓದಿದ್ದು ಕೇವಲ ಪ್ರತಿಶತ 10 ಭಾಗ ಮಾತ್ರ ತಲೆಯಲ್ಲಿ ಉಳಿಯುತ್ತೆ. ಅದೇ ಬರೆದ್ರೆ 20% ತಲೆಯಲ್ಲಿ ಉಳಿಯುತ್ತೆ. ಅದೇ ಕಲಿತದ್ದನ್ನ ಇತರರಿಗೆ ಕಲಿಸಿದ್ರೆ 90 ಭಾಗ ನಮಗೆ ಉಳಿಯುತ್ತೆ. ಹಾಗಾಗಿ ನೋಡಿ, ಇವತ್ತು ಈ ವ್ಯವಸ್ಥೆ ಮಾಡಿದ್ದೀನಿ. ಇನ್ನೇನ್ ಮಾಡ್ಬೇಕು ನೀವು ಅಂದ್ರೆ, ಕಲಿತದ್ದೆಲ್ಲ ಇದರ ಕಲಿಸ್ಬೇಕು, ಪರಸ್ಪರ ಪಾಠ ಮಾಡಬೇಕು. ಆಯ್ತಾ? ಹಾಗಾಗಿ ಮೊದಲು ಇದನ್ನೆಲ್ಲ ನೀವು ಅಭ್ಯಾಸ ಮಾಡ್ಬಿಡಿ. ಆಮೇಲೆ ಇದನ್ನೆಲ್ಲ ಅನ್ವಯ ಮಾಡೋದು ಹೇಗೆ ನೋಡೋಣಂತೆ. ಸರಿ ಅಂಕಲ್. ಎಲ್ಲ ಸಿದ್ಧವಾಗಿದ್ದೀರಲ್ಲ? ರೆಡಿ ಅಂಕಲ್. ನಾವು ರೆಡಿ ಅಂಕಲ್. ಹಾಯ್ ಫ್ರೆಂಡ್ಸ್. ಎಕ್ಸ್ಕ್ಯೂಸ್ ಮೀ. ಹಾಯ್ ಅಂಕಲ್. ಹಾಯ್ ಆಂಟಿ. ಏನ್ ಆಂಟಿ ಇಷ್ಟು ಕ್ಯೂಟ್ ಆಗಿದ್ದೀರಾ? ಸೇಮ್. ಅದ್ಭುತ ಆಂಟಿ. ಅದ್ಭುತ ಅಂಕಲ್. ಹಾಯ್ ಅಂಕಲ್. ನಾನು ಯೋಗಿ, ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಇವನು ಗೌತಮ್. ಜನನಿಗಿಂತ ಚೆನ್ನಾಗಿ ಓದೋ ಒಬ್ಬನೇ ಒಬ್ಬ ಹುಡುಗ ಅಂತ ಹೇಳಿದ್ರೆ ಅದು ಗೌತಮ್. ನಮಸ್ತೆ ಅಂಕಲ್. ಇವನ ಹೆಸರು ಸೂರ್ಯ ಅಂತ. ಇವನ್ ಏನ್ ಓದ್ತಾವನೋ ಅವನಿಗೆ ಗೊತ್ತಿಲ್ಲ. ನೋಡಿ, ಜನರಲ್ ನಾಲೆಡ್ಜ್ ಪುಸ್ತಕ ತರ್ಬಿಟ್ಟಾನೆ. ಬೈ ದ ವೇ, ನಾನ್ ನಿಮ್ ದೊಡ್ಡ ಫ್ಯಾನ್ ಅಂಕಲ್. ಏನ್ ಅಂಕಲ್, ಶಂಕರ್ ನತ್ರ ರೊಯ್ಯೋ ಅಂತ ಸ್ಪೀಡಲ್ಲಿ ಗಾಡಿ ಓಡಿಸ್ಕೊಂಡ್ ಬರ್ತೀರಾ? ಏನ್ ನಿಮ್ ಸ್ಪೀಡು, ಏನ್ ನಿಮ್ ಸ್ಟೈಲು, ಏನ್ ನಿಮ್ ಲುಕ್ಕು. ನಿಮ್ ಸ್ಪೀಡ್ಗೆ ನಾನು ಫಿದಾ ಆಗೋಗ್ಬಿಟ್ಟೆ ಅಂಕಲ್, ನಿಜವಾಗ್ಲು. ನಾವೇನೋ ಅಲ್ಪ ಸ್ವಲ್ಪ ಪುಸ್ತಕದ ಮೇಲಿರೋ ಧೂಳನ್ನ ಒದರಿ ಓದ್ತಿದೀವಿ ಅಂದ್ರೆ ಅದಕ್ಕೆ ಇನ್ಸ್ಪಿರೇಷನ್ ನೀವು ಮತ್ತೆ ಜನನಿನೇ ಅಂಕಲ್. ಇಲ್ಲ ಅಂದ್ರೆ ಓದಿಗೂ ನಮಗೂ ಸಂಬಂಧನೇ ಇಲ್ಲ. ಇವತ್ತು ಗ್ರೂಪ್ ಸ್ಟಡಿ, ಅದು ಜನನಿ ಮನೇಲಿ ಅಂತ ಗೊತ್ತಾದ ತಕ್ಷಣ ಓಡ್ ಬಂದ್ಬಿಟ್ವಿ. ಹೌದಾ ಅಂಕಲ್? ಮಗ, ನಾನೇನಾದ್ರೂ ಓವರ್ ಆಗಿ ಮಾತಾಡ್ಬಿಟ್ನಾ? ಶ್ಯಾಮು ಅಂಕಲ್ ಏನೋ ಹಿಂಗ್ ಗುರಾಸ್ತವ್ರೆ. ಜಾಸ್ತಿ ಆಯ್ತು ಅನ್ಸುತ್ತೆ. ಜನನಿ ಮಾತಾಡ್ಬೇಕು ಬಾ.